ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುರೋಹಿತ್ರೆ ನಮಸ್ಕಾರ. ನಮಸ್ಕಾರಪ್ಪ. ಅರ್ಚಕ್ರೆ, ಈ ಜೋಡಿ ಎಲ್ಲ ಸರಿಯಾಗಿದ್ಯಾ? ಯಾಕೆ? ಇದು ಧರ್ಮಣ್ಣ ನೋಡ್ರು ಜೋಡಿ ಅದ್ಭುತವಾಗಿದೆ. ಅದೇನು ಅದ್ಭುತವಾಗಿದೆಯೋ ಏನೋ. ನಾನು ಬೇರೆ ಕಡೆ ಹೋಗಿ ಜಾತಕ ಕೇಳ್ಕೊಂಬಂದೆ. ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆನೇ ಇಲ್ವಂತೆ. ಸುಮ್ಮನೆ ಹೊಂದಾಣಿಕೆ ಇಲ್ದಿರೋ ಜಾತಕಕ್ಕೆ ಮದುವೆ ಮಾಡಿಸಿದ ಪಾಪ ನಿಮಗೆ ಏನಕ್ಕೆ ಈ ಮದುವೆ ನಡಿಬಾರ್ದು ಅಂತ ನೀವೇ ಎಲ್ರಿಗೂ ಹೇಳ್ಬಿಡಿ. ನಿಮಗೆ ದಕ್ಷಿಣೆ ಬೇಕಾದರೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಹೇಳ್ತೀರಾ? ನೋಡು, ಇದು ನಾನು ನೋಡಿರೋ ಜಾತಕ ಅದ್ಭುತವಾಗಿದೆ. ಈ ಮದುವೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಕರ್ಮ. ಅದೇ ನೀನು ಹೇಳಿದ್ದನ್ನ ಧರ್ಮಣ್ಣಂಗೆ ಹೇಳ. ಅದೇನೋ ಬರಿತಾ ಇದ್ದೀರಲ್ಲ, ಮುಂದುವರಿಸಿ. ಯಾರು ಕೇಳಿದ್ರು ಧರ್ಮಣ್ಣ 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 ಧರ್ಮಣ್ಣ. ಊರು ತುಂಬ ಹೊಗಳು ಬಟ್ರನ್ನ ಇಟ್ಬಿಟ್ಟಿದ್ದಾರೆ. ನಾನು ಎಷ್ಟು ಸಲ ಹೇಳಿದ್ದೀನಿ ತಾತನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ ಅಂತ. ಅಯ್ಯೋ ಅಪ್ಪ, ನಾನೆಲ್ಲಿ ಮಾತಾಡಿದೆ? ಸಾರಿ. ಮಗನೇ, ಮನೇಲಿ ಫಂಕ್ಷನ್ ನಡೀತಿದೆ, ಮೂತಿ ಉಗಿಸ್ಕೊಂಡು ಅಂತ ಓಡಾಡ್ಬೇಡ. ನಗ್ನಗ್ತಾ ಓಡಾಡು. ಚೇರಪ್. ವೆರಿ ಗುಡ್. ವೆರಿ ಗುಡ್. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ಹೇಳು? ಏನಾದಿ? ಏನಿಲ್ಲ, ಬಳ್ಳಿ. ಅಮ್ಮ, ಆತ ಯಾಕೆ ದೊಡ್ಡಮ್ಮನ ಹಾಕಿ ಕರ್ಕೊಂಡು ಹೋದ? ಅಲ್ಲ, ನಮ್ಗೆ ಯಾರಿಗೂ ಹೇಳ್ದೆ ಇರೋಂಥ ಸೀಕ್ರೆಟ್ ಏನಿರುತ್ತೆ? ಹೋದ್ರೆ ಹೋಗ್ಲಿ ಬಿಡೆ, ಏನೇ ಆದರೂ ನಮಗೆ ತಾನೇ ಲಾಭ. ಅದು ಹೇಗೆ? ಒಂದು ವೇಳೆ ಈ ಮದುವೆ ನಡೀಲಿಲ್ಲ ಅಂತ ಇಟ್ಕೋ, ಅವಾಗ ತಾತನಿಗೆ ಆದಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದು ಮನೆಯಲ್ಲಿ ದೊಡ್ಡ ಜಗಳ ಆಗಿ ಆವಾಗಲೂ ಈ ಮನೆ ಒಡೆದು ಹೋಗುತ್ತೆ. ಆಗ ನಮ್ಮ ಪಾಲಿನ ಆಸ್ತಿ ನಮಗೆ ಸಿಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ರೆಡಿ? ಏನಮ್ಮ ಇದು? ಆ ಸಂಜೀವನ ಈ ಮದುವೆ ಬೇಡ ಅಂದ್ರೂ ನೀನೇ ಅವನ್ನ ಕರೆದು ಕಾಲು ತೊಳೆದು ಕನ್ಯಾದಾನ ಮಾಡೋ ಥರ ಇದೆಯಾ? ಅಮ್ಮ, ಇದು ನಿನ್ನ ಮಗಳು ಜೀವನದ ಪ್ರಶ್ನೆ ಅಮ್ಮ. ನಾನು ಏನ್ ಮಾಡ್ಲಿ ಆದಿ? ಈ ವಿಷಯ ನನ್ನ ಕೈ ಮೀರೋಗಿದೆ. ನಿಮ್ ತಾತನ ಯಾರ ಕೈಲೂ ಒಪ್ಸಕ್ ಆಗಲ್ಲ. ಅಲ್ಲ ಅಮ್ಮ. ಅಮ್ಮ, ಅಮ್ಮು ಅಮ್ಮು, ಪ್ಲೀಸ್ ನನ್ನ ಮಾತು ಕೇಳು. ಅಮ್ಮು, ಅಮ್ಮು, ಈ ಮದುವೆ ನಿಲ್ಸ್ತೀನಿ ಅಂತ ನಾನು ನಿಂಗೆ ಪ್ರಾಮಿಸ್ ಮಾಡಿದ್ದೆ ನಿಜ. ಆದ್ರೆ ನಾನು ಹೊರಗಡೆ ಎಷ್ಟು ಮಾಡಿದ್ರು ಈ ಮದುವೆ ನಿಲ್ಸಕ್ ಆಗ್ತಿಲ್ಲ ಅಮ್ಮು. ಈಗ ಏನೇ ಮಾಡೋದಿದ್ರು ನೀನೇ ಮಾಡ್ಬೇಕು ಅಮ್ಮು. ನೀನೇ ಹೋಗಿ ತಾತನ ಹತ್ರ ಈ ಮದುವೆ ಇಷ್ಟ ಇಲ್ಲ ಅಂತ ಮಾತಾಡ್ಬೇಕು. ನೀನ್ ಇವಾಗ ಮಾತಾಡಕ್ ಆಗಿಲ್ಲ ಅಂದ್ರೆ ಇನ್ ಯಾವತ್ತೂ ಮಾತಾಡಕ್ ಆಗಲ್ಲ ಅಮ್ಮು. ಆದಿ, ಪ್ಲೀಸ್, ನಾನೊಬ್ಳೇ ಇರ್ಬೇಕು. ಇಲ್ಲಿಂದ ಹೊರಟು ಹೋಗು. ಅಮ್ಮು, ಪ್ಲೀಸ್ ನನ್ನ ಮಾತು ಕೇಳು. ಆದಿ, ಪ್ಲೀಸ್ ಅರ್ಥ ಮಾಡ್ಕೋ. ಈಗ ಏನೇ ಮಾಡೋದಿದ್ರು ನೀನೇ ಮಾಡ್ಬೇಕು ಅಮ್ಮು. ಸಂಜೀವ, ಇವಾಗ ಮದುಮಗನ ಕಡೆ ಎದ್ದು ಕಾಣ್ತೈತಪ್ಪ. ಚಿಕ್ಕಮ್ಮ, ಲಕ್ಕಿಯಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು, ಹೊರಡಬೇಕು, ಇನ್ನೂ ಬಂದಿಲ್ವಲ್ಲ? ಸಂಜೀವ, ಬೆಳಗ್ಗೆಯಿಂದ ಅವಳು ಅದೇನೋ ಕಳ್ಕೊಂಡವ್ರ ಹಾಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾಳಪ್ಪ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದು ಇನ್ನೂ ಬಂದಿಲ್ಲ ನೋಡಿ. ಬಂದ ನೋಡಿ ಮಹಾರಾಣಿ. ಏನಾಯ್ತು ಲಕ್ಕಿ? ಯಾಕೆ ಸಪ್ಪಗಿದೆಯಾ? ಅಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಪೂಜೆ ಮುಗಿಲಿರು.
ಸಂಜೀವ ಹೊಡಲ್ವೇನಪ್ಪ? ಅಮ್ಮ ನೀವು ಹೊರಟಿರಿ, ನಾನು ಲಕ್ಕಿ ಬರ್ತೀವಿ. ಸರಿ. ಲಕ್ಕಿ ಏನಾಯ್ತು? ನೀನು ಯಾವತ್ತೂ ಹೀಗೆ ಸಪ್ಪಗಿರೋ ಹುಡುಗಿನೇ ಅಲ್ಲ. ಯಾರಾದರೂ ಏನಾದರೂ ಹೇಳಿದ್ರಾ? ಏನಾಯ್ತು ಅಂತ ಕೇಳ್ತಿದ್ದೀನಿ, ಸುಮ್ಮನಿದ್ರೆ ಏನರ್ಥ? ನಿಶ್ಚಿತಾರ್ಥ ಟೈಮ್ ಆಯ್ತು ಲಕ್ಕಿ, ಪ್ಲೀಸ್. ನೀನು ಹೇಳಲ್ಲ ಅಂತಂದ್ರೆ ನಾನು ಹೊರಡ್ತೀನಿ. ಅಣ್ಣ, ಅಮೃತ ಅವರು ಅಮೃತ? ಲಕ್ಕಿ ಏನಾಯ್ತು ಅಮೃತ ಅವ್ರಿಗೆ? ಏನಾಯ್ತು ಹೇಳೋ? ಏನಣ್ಣ ನೀನು ಅವ್ರ ಹೆಸರು ಹೇಳ್ತಿದ್ದಾಗೆ ಇಷ್ಟೊಂದು ಚಡ್ಪಡಿಸ್ತಿದ್ಯಾ? ಆದ್ರೆ ಅಲ್ಲಿ ಅವ್ರಿಗೆ ಅವರು ಏನಾಯ್ತು ಹೇಳಕ್ಕೆ? ಅವ್ರಿಗೆ ಈ ಮದುವೆ ಇಷ್ಟ ಇಲ್ವಂತ ಹೇಳ. ಯಾರು ಹೇಳಿದ್ ನಿನಗೆ? ಯಾರೋ ನಿನ್ನ ಜೊತೆ ತಮಾಷೆ ಮಾಡಬೇಕು ಅಂತ ಹಾಗೆ ಹೇಳಿದ್ದಾರೆ. ನೀನು ತಲೆ ಕೆಡಿಸ್ಕೋಬೇಡ. ನಡಿ ನಡಿ ಹೋಗೋಣ. ಅಣ್ಣ, ಅವರು ತಾತನ ಹತ್ರ ಮಾತಾಡಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ.